Hi friends, welcome back to the channel. Hope you all are doing great. ನಾನು ಲಾಸ್ಟ್ ಪಾರ್ಟ್ 2 ಮಾಡಿದ್ದೆ ಬೇಸಿಕ್ ಎಲೆಕ್ಟ್ರಿಸಿಟಿನಲ್ಲಿ. ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಲೈಕ್ ದೆರ್ ಈಸ್ ಅ ರಾಂಗ್ ಆಪ್ಷನ್ ಐ ಹ್ಯಾವ್ ಗಿವನ್. ಸೊ ಪ್ಲೀಸ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಐ ವಿಲ್ ಬಿ ಕರೆಕ್ಟಿಂಗ್ ದ್ಯಾಟ್ ಕ್ವಶನ್ಸ್ ಇನ್ ದಿಸ್ ವಿಡಿಯೋ. ನೋಡಿ, ಥಿಯರಮ್ಸ್ ಅಪ್ಲಿಕಬಲ್ ಫಾರ್ ಬೋತ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್. ಈ ಕ್ವಶನ್ ಹೇಳಿದ್ನಲ್ಲ ಲಾಸ್ಟ್ ಪಾರ್ಟ್ 2ನಲ್ಲಿ 52 ಕ್ವಶನು. ಇದರಲ್ಲಿ ನಾವು ಆನ್ಸರ್ ನಾಟ್ ಆನ್ಸ್ ಅಂತ ಕ್ಲಿಕ್ ಮಾಡಿದ್ರಿ. ಐ ಹ್ಯಾವ್ ಕ್ರಾಸ್ಡ್ ವೆರಿಫೈಡ್ ದಿಸ್, ಬಟ್ ಆನ್ಸರ್ ಬಂದುಬಿಟ್ಟು ಇದಕ್ಕೆ ನನ್ ಆಫ್ ದೀಸ್ ಆಗುತ್ತೆ ಫ್ರೆಂಡ್ಸ್. ನನ್ ಆಫ್ ದೀಸ್ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಬಿಕಾಸ್ ಯಾಕಂದರೆ ಸೂಪರ್ ಪೊಸಿಷನ್ ಥಿಯರಮ್, ಥೆವೆನಿನ್ಸ್ ಮತ್ತು ನಾರ್ಟನ್ಸ್ ಥಿಯರಮು ಎಲ್ಲ ಬಂದುಬಿಟ್ಟು ಲೀನಿಯರ್ ಸರ್ಕ್ಯೂಟ್ಸ್ಗೆ ಮಾತ್ರ ಅಪ್ಲಿಕಬಿಲಿಟಿ ಇರೋದು. ಯಾವ ಸರ್ಕ್ಯೂಟ್ಸ್ ಟೆಲಿಜೆನ್ಸ್ ಅಂತ ಒಂದು ಥಿಯರಮ್ ಇದೆ. ಯಾವುದು ಅಂದರೆ TELLEGNES ಅಂತ ಟೆಲಿಜೆನ್ಸ್ ಥಿಯರಮ್. ಇದು ಮಾತ್ರ ಬೋತ್ ಸೈಡಲ್ಲಿ ವರ್ಕ್ ಆಗೋದು, ಲೀನಿಯರು ಮತ್ತು ನಾನ್ ಲೀನಿಯರಲ್ಲಿ. ಅದರಿಂದ ನನ್ ಆಫ್ ದೀಸ್ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಸೂಪರ್ ಪೊಸಿಷನ್ ಥಿಯರಮ್, ಥೆವೆನಿನ್ಸ್ ಮತ್ತು ನಾರ್ಟನ್ಸ್ ಥಿಯರಮ್, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಎಲ್ಲ ಬಂದುಬಿಟ್ಟು ಲೀನಿಯರ್. ಅದು ನಾನ್ ಲೀನಿಯರಲ್ಲಿ ವರ್ಕ್ ಆಗೋದಿಲ್ಲ. ಆದ್ದರಿಂದ ಸೊ ಟೆಲಿಜೆನ್ಸ್ ವಿಲ್ ವರ್ಕ್. ದಿಸ್ ಇಸ್ ದ ಥಿಯರಮ್ ವಿಚ್ ವರ್ಕ್ ಇನ್ ಬೋತ್ ಲೀನಿಯರ್ ಆ್ಯಸ್ ವೆಲ್ ಆ್ಯಸ್ ಅ ನಾನ್ ಲೀನಿಯರ್. ಇದು ಆಪ್ಷನಲ್ ಇಲ್ಲದೆ ಇರೋದ್ರಿಂದ ನಾವು ನನ್ ಆಫ್ ದೀಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. 53 ಕ್ವೆಶನ್ ಸಹ ನಾನು ಆನ್ಸರ್ ರಾಂಗ್ ಹೇಳಿದ್ದೆ. ನೋಡಿ, ವೈಲ್ ಡಿಟರ್ಮೈನಿಂಗ್ RTH ಇನ್ ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್ ಇಕ್ವಿವ್ಯಾಲೆಂಟ್ ಆರ್ ಮೇಡ್ ಡ್ಯಾಶ್ ಡೆಡ್ನ ಯಾವ ಪ್ಯಾರಾಮೀಟರ್ಸ್ನ ಡೆಡ್ ಮಾಡಬೇಕು ಅಂತ ಹೇಳಿದ್ದು. ಇಲ್ಲಿ ಓನ್ಲಿ ವೋಲ್ಟೇಜ್ ಸೋರ್ಸಸ್ ಅಂತ ಹೇಳಿದ್ದೆ. ದಿಸ್ ವಿಲ್ ಬಿ ದ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಸಿ ಆಯಿತಾ. ಆಲ್ ಇಂಡಿಪೆಂಡೆಂಟ್ ಸೋರ್ಸಸ್ನ ನಾವೇನು ಮಾಡಬೇಕು, ಡೆಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಆ್ಯಸ್ ವೆಲ್ 55 ಕ್ವೆಶನ್ ಇದೆಯಲ್ಲ. ದ ರೇಟಿಂಗ್ ಆಫ್ ಫ್ಯೂಸ್ ವೈರ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಆಂಪಿಯರ್ ವೋಲ್ಟ್ಸ್ ಅಂತ ಹೇಳಿದ್ದೆ. ದ ಕರೆಕ್ಟ್ ಆಪ್ಷನ್, this will be the wrong. So correct option will be amperes. The rating of fuse wire is always expressed in amperes. ಆಯಿತಾ. ನೆಕ್ಸ್ಟ್ ಕ್ವೆಶನ್ ಏನು ಮತ್ತು 68th ಕ್ವೆಶನ್ ಹೇಳೋದ್ನಲ್ಲ, ಎನರ್ಜಿ ಮೀಟರ್ ಫಾರ್ ಕನೆಕ್ಷನ್ ಹ್ಯಾಸ್ ಡ್ಯಾಶ್ ಟರ್ಮಿನಲ್ಸ್ ಅಂತ. 2 ಟರ್ಮಿನಲ್ಸ್, 4 ಟರ್ಮಿನಲ್ಸ್, 6 ಟರ್ಮಿನಲ್ಸ್ ಅಥವಾ 8 ಟರ್ಮಿನಲ್ಸ್. ಸೊ 6 ಟರ್ಮಿನಲ್ಸ್ ವಿಲ್ ಬಿ ದ ರಾಂಗ್ ಆಪ್ಷನ್. ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು 4 ಟರ್ಮಿನಲ್ಸ್. ಐ ಹ್ಯಾವ್ ಕ್ರಾಸ್ ವೆರಿಫೈಡ್ ದಿಸ್. ಸೊ ಪ್ಲೀಸ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇದು 4 ಕ್ವೆಶನ್ಸು, ಪ್ಲೀಸ್ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋನಲ್ಲಿ ಎಲ್ಲ ಲೈಕ್ ಇಂಪಾರ್ಟೆಂಟ್ ನಿಮಗೆ ಬೇಸಿಕ್ ಆಗಿರುವಂಥ ಈಕ್ವೇಷನ್ಸ್ ಮತ್ತು ಬೇಸಿಕ್ ಆಗಿರುವಂಥ ಫಾರ್ಮುಲೇಸ್ನ ಇದರಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹಾಲ್ ಟಿಕೆಟನ್ನು ಸಹ ಬಿಟ್ಟಿರುವಂಥ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಅಥವಾ ನನ್ನ ವೀಡಿಯೋಸ್ನ ಚೆಕ್ ಮಾಡಿ. ಆ ವಿಡಿಯೋ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ನಿಮ್ಮ ಹಾಲ್ ಟಿಕೆಟ್ ಅಥವಾ ಇದು ಡೌನ್ಲೋಡ್ ಮಾಡ್ಕೋಬೋದು. ನೀವು ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ ಅಂತ ಬೇಗ ಅದರಲ್ಲಿ ನಿಮಗೆ ಲೈಕ್ ಯುವರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಇನ್ ದಸ್. ನೋಡಿ, ಇದರಲ್ಲಿ ನಾನು ರೆಸಿಸ್ಟರ್ಸ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಅಥವಾ ಯಾವುದೇ ಒಂದು ಲೈಕ್ ಬೇಸಿಕ್ ಫಾರ್ಮುಲೇಸ್, ಬೇಸಿಕ್ ಈಕ್ವೇಷನ್ಸ್ ಇರೋದು ಇದರಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ. ವಿಡಿಯೋನ ಇಷ್ಟ ಆದರೆ ನಿಮಗೆ ಲೈಕ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಐಕಾನ್ ಸಹ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಕಾಂಬಿನೇಷನಲ್ಲಿ ಯಾವ್ಯಾವ ಫಾರ್ಮುಲಾಸ್ ಇಂಪಾರ್ಟೆಂಟ್ ಇದೆ ಅಂತ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿ, ರೆಸಿಸ್ಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ದೇರ್ ವಿಲ್ ಬಿ ದ ಕಾಂಬಿನೇಷನ್ ಆಫ್ ದಿಸ್. ನೋಡಿ, ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ಬೋದು. ಇಲ್ಲಿ ನೀವು 3 ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿದ್ದಾರೆ, R1, R2 ಮತ್ತು R3. ಮತ್ತು ಇಲ್ಲಿ ಕರೆಂಟ್ ನೋಡ್ತಿದ್ದೀರಲ್ಲ ನೀವು, ಆರೋ ಮಾರ್ಕ್ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ ಸೇಮ್ ಇರುತ್ತೆ. ನೋಡಿ, I ಮತ್ತು I, ಬಟ್ ದೇರ್ ವಿಲ್ ಬಿ ದ ಡಿಫ್ರೆನ್ಸ್ ಆಫ್ ವೋಲ್ಟೇಜಸ್ V1, V2 ಮತ್ತು V3. ಇಂಡಿವಿಜುವಲ್ ವೋಲ್ಟೇಜ್ ಹತ್ರ ನೀವೇನು ವೋಲ್ಟೇಜ್ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದೀರಾ VT, ದೇರ್ ವಿಲ್ ಬಿ ಇಂಡಿವಿಜುವಲ್ ಡ್ರಾಪ್ ಅಕ್ರಾಸ್ ಈಚ್ ರೆಸಿಸ್ಟರ್ಸ್. ಸೊ VT ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ V1 + V2 + V3 ಆಯಿತಾ. ದಿಸ್ ಇಸ್ ಅ ಫಾರ್ಮುಲಾ ಫಾರ್ ವೋಲ್ಟೇಜ್. ಮತ್ತು ರೆಸಿಸ್ಟೆನ್ಸ್ಗೆ ಬಂದಾಗ RTನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ R1 + R2 + R3 ಆಯಿತಾ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ಮುಲೇಸ್ ಇನ್ ಸೀರೀಸ್. ನೆಕ್ಸ್ಟ್ ಫಾರ್ಮುಲಾ ನೋಡ್ಕೊಳ್ಳೋಣ. ವೆನ್ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ R ವ್ಯಾಲ್ಯೂ ಬಂದುಬಿಟ್ಟು 1 ಕಿಲೋ ಓಮ್ ಇದೆ, R2ದು 1 ಕಿಲೋ ಓಮ್, R3ದು 1 ಕಿಲೋ ಓಮ್ ಇದೆ ಅಂತ ಕಾಂಬಿನೇಷನ್ ಕೊಟ್ಟಿದ್ರೆ ಅಂತ ಲೈಕ್ ಕೇಸಸಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೋದು. RT ಕ್ಯಾಲ್ಕುಲೇಟ್ ಮಾಡೋಕ್ಕೆ N × R, ಲೈಕ್ ಎಷ್ಟು ನಂಬರ್ ಆಫ್ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಇಲ್ಲಿ 3 ನಂಬರ್ಸ್ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಇದೆ, 3 × 1 ಕಿಲೋ ಓಮ್ ಅಂತ ಮಾಡ್ಕೊಳ್ಳಿ ಆಯಿತಾ. ಸೊ ಆನ್ಸರ್ ವಿಲ್ ಬಿ 3 ಕಿಲೋ ಓಮ್ಸ್.
ಅಂಡರ್ಸ್ಟುಡ್. ಸೊ ಇದರಲ್ಲಿ ಎಲೆಕ್ಟ್ರಿಕ್ ಪವರ್ ಕನ್ಸಂಪ್ಷನ್ ಏನಾಗಿರುತ್ತೆ ಅಂದರೆ PT ಈಸ್ ಈಕ್ವಲ್ ಟು P1 ಪ್ಲಸ್ P2 ಪ್ಲಸ್ P3 ಆಗಿರುತ್ತೆ. ಸೊ ಈ ಫಾರ್ಮುಲಾ ನೋಟ್ ಡೌನ್ ಮಾಡ್ಕೊಳ್ಳಿ. VT ಅಂದರೆ V1 ಪ್ಲಸ್ V2 ಪ್ಲಸ್ V3, RT ಅಂದರೆ R1 ಪ್ಲಸ್ R2 ಪ್ಲಸ್ R3 ಆ್ಯಂಡ್ RT ಈಸ್ ನಥಿಂಗ್ ಬಟ್ ಈಕ್ವಲ್ ಟು N ಇಂಟು R ಆ್ಯಂಡ್ PT ಈಸ್ ಈಕ್ವಲ್ ಟು P1 ಪ್ಲಸ್ P2 ಪ್ಲಸ್ P3. ದಿಸ್ ಇಸ್ ಅ ಬೇಸಿಕ್ ಫಾರ್ಮುಲಾ. ಪ್ಲೀಸ್ ಒಂದು ನೋಟ್ಬುಕ್ ಇಟ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ ಯಾವುದೊಂದು ಫಾರ್ಮುಲೇಸ್ ಹೇಳ್ತಿರೋದು. ನೆಕ್ಸ್ಟ್ ರೆಸಿಸ್ಟರ್ಸ್ ನೋಡ್ಕೊಳ್ಳೋಣ. ನೋಡಿ, ದಿಸ್ ಇಸ್ ಅ ಕಾಂಬಿನೇಷನ್ ಫಾರ್ ರೆಸಿಸ್ಟರ್. ಎಲ್ಲ ರೆಸಿಸ್ಟರ್ಸ್ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಆಸ್ ವಿ ಕ್ಯಾನ್ ಸಿ ದೇರ್ ಈಸ್ ದ ಡಿಫ್ರೆನ್ಸ್ ಆಫ್ ಕರೆಂಟ್ ಹಿಯರ್. ನೋಡಿ, I1 ಇದೆ, I2 ಇದೆ ಮತ್ತು I3 ಇದೆ. ನಾವೇನು ಕನ್ಸಿಡರ್ ಮಾಡ್ಬೋದು ಅಂದರೆ ಪ್ಯಾರಲಲ್ಲಿ ವೋಲ್ಟೇಜ್ ವಿಲ್ ಬಿ ಸೇಮ್ ಬಟ್ ದೇರ್ ಈಸ್ ದ ಡಿಫ್ರೆನ್ಸ್ ಇನ್ ಕರೆಂಟ್. ಆಯಿತಾ? ಯಾವುದೇ ಒಂದು ಕರೆಂಟ್ ಇಲ್ಲಿ ನಾವು ಇದಕ್ಕೆ ಸರ್ಕ್ಯೂಟಲ್ಲಿ ಹೋಗ್ತಿರೋದು ಕರೆಂಟು ಇಲ್ಲಿ ಡಿಫರ್ ಆಗುತ್ತೆ. I1, I2 ಮತ್ತು I3. ನೋಡಿ, ಇಲ್ಲಿ I ಇದೆ, IT ಕರೆಂಟ್, ಇದು I1, I2 ಮತ್ತು I3 ಪಾರ್ಟ್ಸಲ್ಲಿ ಡಿವೈಡ್ ಆಗ್ತಿದೆ. ಸೊ ಫಾರ್ಮುಲಾ ವಿಲ್ ಬಿ IT ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಆಗಿರುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಫಾರ್ಮುಲಾ RT ಫಾರ್ಮುಲಾ ನೋಡ್ಕೊಳ್ಳೋಣ. ಈಗ ನೋಡಿ, ಟೋಟಲ್ ರೆಸಿಸ್ಟೆನ್ಸ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 1/RT ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ಪ್ಯಾರಲಲ್ ಕನೆಕ್ಷನ್ಸ್. ಆಯಿತಾ? ನೆಕ್ಸ್ಟ್ RT ಫಾರ್ಮುಲಾ ಬಂದುಬಿಟ್ಟು ಈಗ ಹೇಳಿದ್ನಲ್ಲ ನಾನು, ಆಲ್ ದ ರೆಸಿಸ್ಟೆನ್ಸ್ ಕಾಮನ್ ಇದ್ದರೆ ಲೈಕ್ 2 ಕಿಲೋ ಓಮ್ಸ್ 2 ಕಿಲೋ ಓಮ್ಸ್ 2 ಕಿಲೋ ಓಮ್ಸ್ ಇದ್ದರೆ ಸೀರೀಸಲ್ಲಿ R/N ಯೂಸ್ ಮಾಡ್ತಿದ್ರಿ. ಇಲ್ಲಿ RT ಈಸ್ ಈಕ್ವಲ್ ಟು R/N ಫಾರ್ಮುಲಾನ ಯೂಸ್ ಮಾಡ್ಕೋಬೋದು ನೀವು. ಮತ್ತು ಇನ್ನೊಂದು ಸಿಮಿಲ್ಯಾರಿಟೀಸ್ ನೋಡಿ, ಸೀರೀಸಲ್ಲೂ ಪವರ್ ವಿಲ್ ಬಿ ಸೇಮ್ ಬಟ್ ಇನ್ ಪ್ಯಾರಲಲ್ ಆಲ್ಸೋ ಪವರ್ ವಿಲ್ ಬಿ ಸೇಮ್. PT ಈಸ್ ಈಕ್ವಲ್ ಟು P1 ಪ್ಲಸ್ P2 ಪ್ಲಸ್ P3. ಸೊ ದಿಸ್ ಪಾಯಿಂಟ್ಸ್ ಯು ಹ್ಯಾವ್ ಟು ನೋಟ್ ಡೌನ್. ನೆಕ್ಸ್ಟ್ ನೋಡ್ಕೊಳ್ಳೋಣ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ ಏನು ಅಂತ. ಆಯಿತಾ? ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ನಥಿಂಗ್ ಬಟ್ ದ ಅಪೋಸಿಷನ್ ಆಫರ್ಡ್ ಬೈ ಆ್ಯನ್ ಇಂಡಕ್ಟರ್ ಟು ದ ಫ್ಲೋ ಆಫ್ AC ಥ್ರೂ ಇಟ್ ಈಸ್ ಅ ಅಪೋಸಿಷನ್ ಆಫರ್ಡ್ ಬೈ ದ ಇಂಡಕ್ಟರ್ ಟು ಫ್ಲೋ. ದ ಅಪೋಸಿಷನ್ ಮಾಡ್ತಿರೋದು ಫ್ಲೋ ಆಫ್ ACಗೆ ಇಂಡಕ್ಟರು, ಅದಕ್ಕೆ ನಾವೇನಂತ ಕರಿತೀರಿ? ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀರಿ. ಇದರದ್ದು ಸಿಂಬಲ್ ಬಂದುಬಿಟ್ಟು XL, ಯೂನಿಟ್ ಬಂದುಬಿಟ್ಟು ಓಮ್ಸ್. ಆಯಿತಾ? ಸೊ XL ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು L ಆ್ಯಂಡ್ XL ಈಸ್ ಆಲ್ಸೋ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಅದರಿಂದ ಏನು ಫಾರ್ಮುಲಾ ಬರುತ್ತೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ XL ಈಸ್ ಈಕ್ವಲ್ ಟು 2π ಇಂಟು FL. ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ಮುಲಾ. XL ಈಸ್ ಈಕ್ವಲ್ ಟು 2π FL. XL ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್, F ಅಂದರೆ ಫ್ರೀಕ್ವೆನ್ಸಿ, L ಅಂದರೆ ಇಂಡಕ್ಟೆನ್ಸ್ ಇನ್ ಹೆನ್ರೀಸ್. ಆಯಿತಾ? ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್. ಈ ಫಾರ್ಮುಲಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದರೆ E ಈಸ್ ಈಕ್ವಲ್ ಟು ಹಾಫ್ ಇಂಟು LI ಸ್ಕ್ವೇರ್, ವೇರ್ E ಈಸ್ ನಥಿಂಗ್ ಬಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್ ಇನ್ ಜೌಲ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. L ಬಂದುಬಿಟ್ಟು ಇಂಡಕ್ಟೆನ್ಸ್ ಇನ್ ಹೆನ್ರಿ ಮತ್ತು I ಬಂದುಬಿಟ್ಟು ಕರೆಂಟ್ ಆಗಿರುತ್ತೆ. ಎನರ್ಜಿ ಇಂಡಕ್ಟರ್ ತೊಗೊಂಡ್ರೆ ಅದ್ರಲ್ಲಿ ಸ್ಟೋರ್ ಆಗಿರೋಂಥ ಎನರ್ಜಿನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಹಾಫ್ ಇಂಟು LI ಸ್ಕ್ವಯರ್. ಆಯಿತಾ? ನೆಕ್ಸ್ಟ್ ಇಂಡಕ್ಟೆನ್ಸ್ ಮೇಲೇ ಈ ಫಾರ್ಮುಲೇಸ್ ಇರೋದು. ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಏನು ಅಂದರೆ ದ ಪ್ರಾಪರ್ಟಿ ಆಫ್ ಒನ್ ಕಂಡಕ್ಟರ್ ಆರ್ ಒನ್ ಸರ್ಕ್ಯೂಟ್ ವಿಚ್ ಅಪೋಸಸ್ ಎನಿ ಚೇಂಜ್ ಇನ್ ದ ಅಮೌಂಟ್ ಆಫ್ ಕರೆಂಟ್. ಅದನ್ನು ಏನಂತ ಕರೀತೀರಿ ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರೀತಾರೆ. ಇದು ಸಿಂಬಲ್ L, ಯೂನಿಟ್ ಈಸ್ ಹೆನ್ರಿ. ಡಿಫೈನ್ ಹೆಂಗೆ ಮಾಡ್ತಾರೆ ಅಂದರೆ L ಈಸ್ ಈಕ್ವಲ್ ಟು N ಇಂಟು π/I. ಇಲ್ಲಿ ನೋಡ್ಕೊಳ್ಳೋಣ ಸಬ್ಸ್ಟಿಟ್ಯೂಷನ್. L ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಹೆನ್ರೀಸಲ್ಲಿ, N ಅಂದರೆ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ಪೈ ಅಂದರೆ ಅಮೌಂಟ್ ಆಫ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಕಾಯಿಲ್, ಇದ್ರದ್ದು ಯೂನಿಟ್ ಬಂದುಬಿಟ್ಟು ವೆಬರ್ಸ್, I ಅಂತ ಹೇಳಿದ್ರೆ ಕರೆಂಟ್. ಆಯಿತಾ? ದಿಸ್ ಇಸ್ ದ ಇಂಪಾರ್ಟೆಂಟ್ ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ. ಸೆಲ್ಫ್ ಇಂಡಕ್ಟೆನ್ಸ್ ನೋಡಿದ್ರಿ, ಈಗ ಮ್ಯೂಚುವಲ್ ಇಂಡಕ್ಟೆನ್ಸ್ ನೋಡ್ಕೊಳ್ಳೋಣ. ಮ್ಯೂಚುವಲ್ ಇಂಡಕ್ಟೆನ್ಸ್ ಫಾರ್ಮುಲಾ ಬಂದುಬಿಟ್ಟು M ಈಸ್ ಈಕ್ವಲ್ ಟು ರೂಟ್ ಆಫ್ L1 ಇಂಟು L2. M ಅಂತ ಹೇಳಿದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಇನ್ ಹೆನ್ರೀಸ್. ಆಯಿತಾ? L ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಫಸ್ಟ್ ಕಾಯಿಲ್, L1 ಬಂದುಬಿಟ್ಟು ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಫಸ್ಟ್ ಕಾಯಿಲ್, L2 ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದಿ ಸೆಕೆಂಡ್ ಕಾಯಿಲ್. ಓಕೆ. ನೆಕ್ಸ್ಟ್ ಫಾರ್ಮುಲಾ ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್. ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ದ ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ನ ಡಿಫೈನ್ ಮಾಡಿರೋದು K ಇಂದ. K ಈಸ್ ಈಕ್ವಲ್ ಟು M/ರೂಟ್ ಆಫ್ L1 ಇಂಟು L2. ಆ್ಯಸ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಟಾಪಿಕ್, ಲೈಟ್ M ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್. ಆಯಿತಾ? L1 ಅಂದರೆ L2 ಕಾಯಿಲ್ಸ್, ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಫಸ್ಟ್ ಕಾಯಿಲ್, ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದಿ ಸೆಕೆಂಡ್ ಕಾಯಿಲ್. ಸೊ percentage of coupling is also called the coefficient of coupling. percentage of coupling ಗೆ ಇನ್ನೊಂದು ಹೆಸರು ಏನು ಅಂದರೆ coefficient of coupling. ಇದನ್ನು ಯಾವ ಥರ ಡಿಫೈನ್ ಮಾಡ್ತಾರೆ? K is equal to M/ರೂಟ್ ಆಫ್ L1 ಇಂಟು L2.
ಆಯಿತಾ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಇಲ್ಲಿ, ದ ಮ್ಯಾಗ್ನಿಟ್ಯೂಡ್ ಆಫ್ ಕೆ ಅಂದರೆ ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಈಸ್ ಆಲ್ವೇಸ್ ಲೆಸರ್ ದ್ಯಾನ್ ಯೂನಿಟಿ ಆರ್ 100%. ಆಯಿತಾ. ಈ ಥರ ಬೇಸಿಕ್ ಕ್ವೆಶನ್ಸ್, ಡೈರೆಕ್ಟ್ ಕ್ವೆಶನ್ಸ್ ಬರ್ಬೋದು. ದ ಮ್ಯಾಗ್ನಿಟ್ಯೂಡ್ ಆಫ್ ಕೆ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಈಸ್ ಆಲ್ವೇಸ್ ಲೆಸರ್ ದ್ಯಾನ್ ಯೂನಿಟಿ ಆರ್ 100%. ಆಯಿತಾ. ಪ್ಲೀಸ್ ನೋಟ್ ಡೌನ್ ದಿಸ್ ಫಾರ್ಮುಲಾ. ಕೆ ಈಸ್ ಈಕ್ವಲ್ ಟು ಎಮ್ ಬೈ ರೂಟ್ ಆಫ್ L1 ಇಂಟು L2. ನೆಕ್ಸ್ಟ್, ಈಗ ನಾವು ನೋಡಿದ್ರಿ ರೆಸಿಸ್ಟರ್ಸ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ, ರೆಸಿಸ್ಟರ್ಸ್ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಯಾವ ಫಾರ್ಮುಲಾ ಅಂತ. ಈಗ ಇಂಡಕ್ಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ನೋಡೋಣ. ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಇಂಡಕ್ಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಒಂದು ಇಂಡಕ್ಟರ್, ದೇರ್ ವಿಲ್ ಬಿ ವಿ ಹ್ಯಾವ್ ಕನ್ಸಿಡರ್ 3 ಇಂಡಕ್ಟರ್ಸ್ ಹಿಯರ್. ನೋಡಿ, ಸೇಮ್ ಸಿಮಿಲರ್ ಟು ದಟ್ ಆಫ್ ರೆಸಿಸ್ಟರ್ಸ್. ಅಲ್ಲಿ ರೆಸಿಸ್ಟರ್ ಯೂಸ್ ಮಾಡ್ತಿದ್ರೆ, ಇಲ್ಲಿ ಇಂಡಕ್ಟರ್ ಯೂಸ್ ಮಾಡ್ತಿದ್ರಿ, ಸೇಮ್. ಬಟ್ ದ ಫಾರ್ಮುಲೇಸ್ ವಿಲ್ ಬಿ ದ ಸೇಮ್. ಅಲ್ಲಿ ರೆಸಿಸ್ಟರ್ ಇತ್ತು, ಇಲ್ಲಿ ಇಂಡಕ್ಟರ್ ಇರುತ್ತೆ. ದಟ್ ಈಸ್ ಅ ಒನ್ಲಿ ಡಿಫ್ರೆನ್ಸ್. ನೋಡಿ, ದೇರ್ ಈಸ್ ಅ ಇಂಡಿವಿಜುವಲ್ ವೋಲ್ಟೇಜ್ ಡ್ರಾಪ್. ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡಿಫರ್ ಆಗುತ್ತೆ. ಸೊ ಫಾರ್ಮುಲಾ ವಿಲ್ ಬಿ LT ಈಸ್ ಈಕ್ವಲ್ ಟು L1 ಪ್ಲಸ್ L2 ಪ್ಲಸ್ L3. ಆಯಿತಾ. ದಿಸ್ ಈಸ್ ಅ ಫಾರ್ಮುಲಾ. ಇಫ್ ದೇರ್ ಎಕ್ಸಿಸ್ಟ್ ಎ ಕಪ್ಲಿಂಗ್ ಬಿಟ್ವೀನ್ ದ ಕಾಯಿಲ್ಸ್, ಕಪ್ಲಿಂಗು ಕನ್ಸಿಡರೇಷನ್ಗೆ ಬಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ LT ಈಸ್ ಈಕ್ವಲ್ ಟು L1 ಪ್ಲಸ್ L2 ಪ್ಲಸ್ ಆರ್ ಮೈನಸ್ 2k ರೂಟ್ ಆಫ್ L1 ಇಂಟು L2. ಆಯಿತಾ. ಕೆ ಅಂತ ಹೇಳಿದ್ರೆ ಆ್ಯಸ್ ವಿ ನೋ ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್. L1 ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಫಸ್ಟ್ ಕಾಯಿಲ್, L2 ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದಿ ಸೆಕೆಂಡ್ ಕಾಯಿಲ್. ಆಯಿತಾ. ಸೊ ನೋಟ್ ಡೌನ್ ದಿಸ್ ಫಾರ್ಮುಲಾ. ನೆಕ್ಸ್ಟ್, ಇಂಡಕ್ಟರ್ಸ್ ಇನ್ ಪ್ಯಾರಲಲ್ ನೋಡೋಣ. ಸಿಮಿಲರ್ ಟು ದಟ್ ಆಫ್ ರೆಸಿಸ್ಟರ್ಸ್. ಇದರಲ್ಲೂ ಸೇಮ್ ಫಾರ್ಮುಲಾ 1/RT ಯೂಸ್ ಮಾಡ್ತಿದ್ರೆ, ಇಲ್ಲಿ 1/LT ಈಸ್ ಈಕ್ವಲ್ ಟು 1/L1 ಪ್ಲಸ್ 1/L2 ಪ್ಲಸ್ 1/L3 ವಿಲ್ ಬಿ ದ ಫಾರ್ಮುಲಾ ಫಾರ್ ಇಂಡಕ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ಏನು ಅಂತ, ದ ರೇಷಿಯೋ ಆಫ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಟು ದ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಕ್ವಾಲಿಟಿ ಫ್ಯಾಕ್ಟರ್. ಆಯಿತಾ. ಇದಕ್ಕೆ ದ ರೇಷಿಯೋ ಆಫ್ XL/RL. ಆ್ಯಸ್ ವಿ ನೋ XL ಅಂದರೆ ನಾವು ನೋಡಿದ್ರಿ ಇಂಡಕ್ಟಿವ್ ರಿಯಾಕ್ಟನ್ಸ್, R ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್. ಆಯಿತಾ. ಕ್ವಾಲಿಟಿ ಫ್ಯಾಕ್ಟರ್ನ ಇನ್ನೊಂದು ನೇಮು ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಮ್ಯಾಗ್ನಿಫಿಕೇಷನ್ ಫ್ಯಾಕ್ಟರ್. ಓಕೆ. ಕ್ವಾಲಿಟಿ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ ಆಲ್ಸೋ ದ ಮ್ಯಾಗ್ನಿಫಿಕೇಷನ್ ಫ್ಯಾಕ್ಟರ್. ನಾವು Q ಇಸ್ ಈಕ್ವಲ್ ಟು XL/R ಅಂತ ಕೊಟ್ಟಿದ್ದಾರೆ. ಇದನ್ನು ಮತ್ತೆ ರೆಡ್ಯೂಸ್ ಮಾಡ್ಬೋದು. ಲೈಕ್ XL ಫಾರ್ಮುಲಾ 2πfL ಮತ್ತು R ಸಿಮಿಲರ್ ಆಗಿ ಇಟ್ಕೊಂಡ್ರೆ Q ಈಸ್ ಈಕ್ವಲ್ ಟು 2π ಇಂಟು FL/R. ಓಕೆ. ಸೇಮ್ ನೋಡಿ, ಇಲ್ಲಿ ಕೊಟ್ಟಿರೋದು Q ಈಸ್ ಈಕ್ವಲ್ ಟು XL/R. ಆ್ಯಸ್ ವಿ ನೋ XL ಈಸ್ ಈಕ್ವಲ್ ಟು 2πfL ಅಕಾರ್ಡಿಂಗ್ ಟು ಇಂಡಕ್ಟಿವ್ ರಿಯಾಕ್ಟನ್ಸ್ ಡಿವೈಡೆಡ್ ಬೈ R. ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಕ್ವಾಲಿಟಿ ಫ್ಯಾಕ್ಟರ್. ಇನ್ನೊಂದು ಹೆಸರು ಏನು ಕ್ವಾಲಿಟಿ ಫ್ಯಾಕ್ಟರ್ಗೆ ಅಂದರೆ ಮ್ಯಾಗ್ನಿಫಿಕೇಷನ್ ಫ್ಯಾಕ್ಟರ್. ಓಕೆ. This is also the important formula, time constant of RL circuit. Okay. RL circuit ಅಲ್ಲಿ time constant formula ಹೆಂಗೆ ಕೊಟ್ಟಿರ್ತಾರೆ ಅಂದರೆ, the time taken by the current in reaching to 63.3% of its maximum value in a coil is called time constant. ಆಯಿತಾ. ಮ್ಯಾಕ್ಸಿಮಮ್ ಟೈಮ್ ಎಷ್ಟು ತಗೊಳುತ್ತೆ 63.3%ಗೆ ರೀಚ್ ಆಗೋದಕ್ಕೆ, ಅದನ್ನು ನಾವು ಏನಂತ ಕರಿತೀರಿ ಅಂದರೆ ಟೈಮ್ ಕಾನ್ಸ್ಟೆಂಟ್. ಇದ್ರದ್ದು ಸಿಂಬಲ್ ಬಂದುಬಿಟ್ಟು T, ಯೂನಿಟ್ ಬಂದುಬಿಟ್ಟು ಸೆಕೆಂಡ್ಸ್. ಯಾವ ಥರ ಡಿಫೈನ್ ಮಾಡ್ತಾರೆ, T ಈಸ್ ಈಕ್ವಲ್ ಟು L/R. ಇನ್ ಕೇಸ್ ಆಫ್ ಇಂಡಕ್ಟರ್, ನಾವು ಇದು ಡಿಸ್ಕಸ್ ಮಾಡ್ತಿರೋದು ಇಂಡಕ್ಟರಲ್ಲಿ. ಟೈಮ್ ಕಾನ್ಸ್ಟೆಂಟ್ ಆಫ್ RL ಸರ್ಕ್ಯೂಟ್ ಬಂದುಬಿಟ್ಟು T ಈಸ್ ಈಕ್ವಲ್ ಟು L/R. ವೆನ್ ಯು ಕನ್ಸಿಡರ್ ಕೆಪಾಸಿಟರ್ ದೇರ್ ಈಸ್ ಎ ಡಿಫ್ರೆನ್ಸ್ ಫಾರ್ಮುಲಾ, ಅದು ಮುಂದೆ ಡಿಸ್ಕಸ್ ಮಾಡೋಣ. T ಈಸ್ ಈಕ್ವಲ್ ಟು ಟೈಮ್ ಕಾನ್ಸ್ಟೆಂಟ್ ಇನ್ ಸೆಕೆಂಡ್ಸ್, L ಈಸ್ ನಥಿಂಗ್ ಬಟ್ ಇಂಡಕ್ಟೆನ್ಸ್ ಇನ್ ಹೆನ್ರೀಸ್, R ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಇನ್ ಓಮ್ಸ್. ಓಕೆ. ಈಗ ರೆಸಿಸ್ಟರು ಮತ್ತು ಇಂಡಕ್ಟರ್ ಟಾಪಿಕ್ನ ಕವರ್ ಮಾಡಿದ್ರಿ. ಈಗ ಕೆಪಾಸಿಟನ್ಸ್ ನೋಡ್ಕೊಳ್ಳೋಣ ಬ್ರೀಫ್ ಆಗಿ. ಇಂಪಾರ್ಟೆಂಟ್ ಫಾರ್ಮುಲೇಸ್. ಕೆಪಾಸಿಟರ್ದು ಫಂಕ್ಷನಾಲಿಟಿ ಏನು, ಚಾರ್ಜ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ದೇರ್ ಶುಡ್ ಬಿ ಲೈಕ್ ಸಮ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಚಾರ್ಜ್. ನೋಡಿ, ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಬಂದುಬಿಟ್ಟು Q ಈಸ್ ಈಕ್ವಲ್ ಟು C ಇಂಟು V. Q ಅಂತ ಹೇಳಿದ್ರೆ ಚಾರ್ಜ್, ಕೂಲಮ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸಿ ಅಂದರೆ ಕೆಪಾಸಿಟಿ ಇನ್ ಫ್ಯಾರೆಡ್ಸ್, ಕೆಪಾಸಿಟಿ ಅಥವಾ ಕೆಪಾಸಿಟನ್ಸ್ ಇನ್ ಫ್ಯಾರೆಡ್ಸ್. ವಿ ಅಂತ ಹೇಳಿದ್ರೆ ವೋಲ್ಟೇಜ್ ಇನ್ ವೋಲ್ಟ್ಸ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಚಾರ್ಜ್ ಪ್ರೆಸೆಂಟ್ ಇನ್ ದಿ ಕೆಪಾಸಿಟರ್. Q ಈಸ್ ಈಕ್ವಲ್ ಟು C ಇಂಟು V. ಓಕೆ. ನೆಕ್ಸ್ಟ್, ಇದರಲ್ಲಿ ನೋಡಿದ್ರೆ ನಾವು ಇಂಡಕ್ಟಿವ್ ರಿಯಾಕ್ಟನ್ಸ್ ಫಾರ್ಮುಲಾ XL ಈಸ್ ಈಕ್ವಲ್ ಟು 2πfL. ಬಟ್ ನಾವು ಈಗ ಕೆಪಾಸಿಟಿವ್ ರಿಯಾಕ್ಟನ್ಸ್ ನೋಡ್ಕೊಳ್ಳೋಣ. ದ ಅಪೋಸಿಷನ್ ಆಫರ್ಡ್ ಬೈ ಎ ಕೆಪಾಸಿಟರ್ ಟು ದ ಫ್ಲೋ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್ ಥ್ರೂ ಇಟ್ ಈಸ್ ಕಾಲ್ಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್. ಇಂಡಕ್ಟರಲ್ಲಿ ನೋಡಿದರೆ ದ ಅಪೋಸಿಷನ್ ಆಫರ್ಡ್ ಬೈ ದ ಇಂಡಕ್ಟರ್ ಟು ದ ಫ್ಲೋ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಲಿ ಇಂಡಕ್ಟರ್ ಅಪೋಸ್ ಮಾಡ್ತಿತ್ತು, ಇಲ್ಲಿ ಕೆಪಾಸಿಟರ್ನ ಅಪೋಸ್ ಮಾಡುತ್ತೆ ಅಲ್ಟರ್ನೇಟಿಂಗ್ ಕರೆಂಟ್ಗೆ.
ಅದನ್ನು ನಾವು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀರಿ. ಇದರದ್ದು ಸಿಂಬಲ್ ಬಂದುಬಿಟ್ಟು ಎಕ್ಸ್ ಸಿ ಮತ್ತು ಯೂನಿಟ್ ಬಂದುಬಿಟ್ಟು ಓಮ್ಸ್. ಓಕೆ, ಡಿಫೈನ್ ಹೆಂಗೆ ಮಾಡ್ತಾರೆ, ಎಕ್ಸ್ ಸಿ ಈಸ್ ಈಕ್ವಲ್ ಟು 1/2πfc. ಎಕ್ಸ್ ಸಿ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇನ್ ಓಮ್ಸ್, ಎಫ್ ಅಂದರೆ ಫ್ರೀಕ್ವೆನ್ಸಿ, ಸಿ ಅಂದರೆ ಕೆಪಾಸಿಟೆನ್ಸ್ ಇನ್ ಫ್ಯಾರೆಡ್. ನೋಡ್ಕೊಳ್ಳಿ, ಇಂಡಕ್ಟೆನ್ಸ್ದು ಯೂನಿಟ್ ಬಂದುಬಿಟ್ಟು ಹೆನ್ರಿ, ಕೆಪಾಸಿಟೆನ್ಸ್ ಯೂನಿಟ್ ಬಂದುಬಿಟ್ಟು ಫ್ಯಾರೆಡ್. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್, ಯು ಹ್ಯಾವ್ ಟು ನೋಟ್ ಡೌನ್, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಇದು. ನೆಕ್ಸ್ಟ್, ದ ಚಾರ್ಜ್ ಅಥವಾ ಲೈಕ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್, ಇದರಲ್ಲಿ ಇಂಡಕ್ಟರಲ್ಲಿ ಎನರ್ಜಿ ಸ್ಟೋರ್ ಆಗಿರುವಂಥ ಇಂಡಕ್ಟರಲ್ಲಿ ಫಾರ್ಮುಲಾ ಎಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು LI² ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ. ಅದೇ ಸಿಮಿಲಾರಿಟಿ ಇಲ್ಲಿ ಅಪ್ಲೈ ಮಾಡಬೇಕು. ಕೆಪಾಸಿಟರಲ್ಲಿ ಸ್ಟೋರ್ ಆಗಿರುವಂಥ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ W ಈಸ್ ಈಕ್ವಲ್ ಟು ಹಾಫ್ ಇಂಟು CV². ಓಕೆ, ಸೊ W ಅಂದರೆ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಇನ್ ಟರ್ಮ್ಸ್ ಆಫ್ ಜೌಲ್ಸ್, ಸಿ ಅಂದರೆ ಕೆಪಾಸಿಟೆನ್ಸ್ ಇನ್ ಫ್ಯಾರೆಡ್, ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ವೋಲ್ಟ್ಸ್. ಆಯಿತಾ, ಇಂಡಕ್ಟರ್ಗೆ ಬೇರೆ ಇದೆ, ಕೆಪಾಸಿಟರ್ಗೆ ಬೇರೆ ಇದೆ. ಪ್ಲೀಸ್ ನೋಟ್ ಡೌನ್ ದ ಫಾರ್ಮುಲಾ. ಇಂಡಕ್ಟರ್ ತೊಗೊಂಡ್ರೆ ಹಾಫ್ LI², ಕೆಪಾಸಿಟರ್ ತೊಗೊಂಡ್ರೆ ಹಾಫ್ CV². ಓಕೆ, ಈಗ ಕೆಪಾಸಿಟರ್ಸ್ ಕಾಂಬಿನೇಷನ್ ನೋಡ್ಕೊಳ್ಳೋಣ, ಸೀರೀಸ್ ಮತ್ತು ಪ್ಯಾರಲಲ್. ಇಂಡಕ್ಟರು ಮತ್ತು ರೆಸಿಸ್ಟೆನ್ಸ್ದು ಸೀರೀಸ್ ಮತ್ತು ಪ್ಯಾರಲ್ ಕಾಂಬಿನೇಷನ್ ಸೇಮ್ ಇರುತ್ತೆ, ಆದರೆ ಕೆಪಾಸಿಟೆನ್ಸ್ದು ಬಂದುಬಿಟ್ಟು ರಿವರ್ಸ್. ಆಯಿತಾ, ಇದರಲ್ಲಿ ಏನಾಗುತ್ತೆ ಅಂದರೆ ಕೆಪಾಸಿಟರ್ಸ್ ಇನ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ದೇರ್ ಈಸ್ ಅ ಕಾಂಬಿನೇಷನ್ ಸೀರೀಸ್ ಆಗಿ ಪ್ರೆಸೆಂಟ್ ಆಗಿರುತ್ತೆ, ಬಟ್ ಇಲ್ಲಿ ಫಾರ್ಮುಲಾಸ್ ಚೇಂಜ್ ಆಗುತ್ತೆ. ಆಯಿತಾ, CT ಈಸ್ ಈಕ್ವಲ್ ಟು ನೋಡಿ C1 C2 C3 ಕೊಟ್ಟಿದ್ದಾರೆ, ದೇರ್ ವಿಲ್ ಬಿ ದ ಡಿಫ್ರೆನ್ಸ್ ವೋಲ್ಟೇಜ್ ಡ್ರಾಪ್ ಹಿಯರ್. ಏನು ಫಾರ್ಮುಲಾ ಯಾಕೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ VT ಈಸ್ ಈಕ್ವಲ್ ಟು V1 + V2/V3. ಆ್ಯಸ್ ವಿ ನೋ Q ಈಸ್ ನಥಿಂಗ್ ಬಟ್ ಈಕ್ವಲ್ ಟು C ಇಂಟು V. ಆಯಿತಾ, ಇವಾಗ ವಿನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಫಾರ್ಮುಲಾ ಬಂದುಬಿಟ್ಟು Q/C ಆಗುತ್ತೆ. ಸೊ VT ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ಗೆ ಮಾಡಿದ್ರೆ ಇಲ್ಲಿ Q/CT, Q/C1, Q/C2 ಮತ್ತು Q/C3 ಆಗೋದ್ರಿಂದ ಫಾರ್ಮುಲಾ ಫಾರ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ವಿಲ್ ಚೇಂಜ್ ಟು 1/CT ಈಸ್ ಈಕ್ವಲ್ ಟು 1/C1 + 1/C2 + 1/C3. ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಸೀರೀಸ್ ಕಾಂಬಿನೇಷನ್. ಆಯಿತಾ, ಇದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೀರೀಸ್ಗೆ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಇನ್ ಸೀರೀಸ್ ಈಸ್ 1/CT ಈಸ್ ಈಕ್ವಲ್ ಟು 1/C1, 1/C2 + 1/C3. ಸಿಮಿಲರ್ಲಿ ಆಲ್ ದ ಕೆಪಾಸಿಟೆನ್ಸ್ ವ್ಯಾಲ್ಯೂ ಸೇಮ್ ಇದ್ದರೆ ಲೈಕ್ 1 picofarad 1 picofarad 1 picofarad ಇದ್ದರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೋದು. CT ಈಸ್ ಈಕ್ವಲ್ ಟು C/N. ಓಕೆ, ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನಿಮಗೆ ಒಂದು ಶಾರ್ಟ್ ಲೈಕ್ ಅಸೆಸ್ಮೆಂಟ್ ಥರ ನಾನು ಕೊಡ್ತೀನಿ. ಕೆಪಾಸಿಟೆನ್ಸ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತಿದ್ರಿ, ಲೈಕ್ ಪ್ಯಾರಲಲ್ ಕಾಂಬಿನೇಷನ್ ಫಾರ್ಮುಲಾ ಆ್ಯಸ್ ಕಂಪೇರ್ ಟು ರೆಸಿಸ್ಟರ್. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡ್ಬೋದು, ಮತ್ತು ಎಲ್ಲ ಲೈಕ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಸೇಮ್ ಇದ್ದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬೇಸಿಕ್ ಇಂಪಾರ್ಟೆಂಟ್ ಫಾರ್ಮುಲಾ ನೋಡ್ಕೊಳ್ಳೋಣ. ಟೈಮ್ ಕಾನ್ಸ್ಟೆಂಟ್ ಆಫ್ RC ಸರ್ಕ್ಯೂಟ್ ಬಂದುಬಿಟ್ಟು T ಈಸ್ ಈಕ್ವಲ್ ಟು C ಇಂಟು R. ಆಯಿತಾ, ಟೈಮ್ ಕಾನ್ಸ್ಟೆಂಟ್ ಆಫ್ RL ಸರ್ಕ್ಯೂಟ್ ಬಂದುಬಿಟ್ಟು L/R ಇತ್ತು, ಆದರೆ ಕೆಪಾಸಿಟೆನ್ಸ್ ತೊಗೊಂಡ್ರೆ T ಈಸ್ ಈಕ್ವಲ್ ಟು C ಇಂಟು R. T ಅಂದರೆ ಟೈಮ್ ಕಾನ್ಸ್ಟೆಂಟ್ ಇನ್ ಸೆಕೆಂಡ್ಸ್, C ಅಂದರೆ ಕೆಪಾಸಿಟೆನ್ಸ್ ಇನ್ ಫ್ಯಾರೆಡ್, R ಅಂದರೆ ರೆಸಿಸ್ಟೆನ್ಸ್ ಇನ್ ಓಮ್ಸ್. ಪ್ಲೀಸ್ ನೋಟ್ ಡೌನ್. ಇಂಡಕ್ಟೆನ್ಸ್, ಕೆಪಾಸಿಟೆನ್ಸ್ ಮತ್ತು ರೆಸಿಸ್ಟೆನ್ಸ್ ನೋಡಿದ್ರಿ ನಾವು. ಈಗ ರೆಸೋನೆನ್ಸ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ರೆಸೋನೆನ್ಸ್ ಅಂದರೆ ನಥಿಂಗ್ ಬಟ್ ಇನ್ ಎನಿ AC ಸರ್ಕ್ಯೂಟ್ಸ್ ದ ಕಂಡೀಷನ್ ವೇರ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಬಂದುಬಿಟ್ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೋ ಅದನ್ನು ನಾವೇನಂತ ಕರಿತೀರಿ, ರೆಸೋನೆನ್ಸ್ ಫ್ರೀಕ್ವೆನ್ಸಿ ಅಂತ ಕರಿತೀರಿ. XL ಈಸ್ ಈಕ್ವಲ್ ಟು XC ಯಾವಾಗ ಆಗುತ್ತೋ ಇದಕ್ಕೆ ನಾವೇನಂತ ಕರಿತೀರಿ, ರೆಸೋನೆನ್ಸ್ ಅಥವಾ ರೆಸೋನೆನ್ಸ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಇದ್ರದ್ದು ಫಾರ್ಮುಲಾ ಬಂದುಬಿಟ್ಟು FR ಈಸ್ ಈಕ್ವಲ್ ಟು 1/2π√LC. ಆಯಿತಾ, FR ಅಂದರೆ ರೆಸೋನೆನ್ಸ್ ಫ್ರೀಕ್ವೆನ್ಸಿ ಇನ್ ಹರ್ಟ್ಸ್, L ಈಸ್ ನಥಿಂಗ್ ಬಟ್ ಇಂಡಕ್ಟೆನ್ಸ್ ಇನ್ ಹೆನ್ರಿ, C ಅಂದರೆ ಕೆಪಾಸಿಟೆನ್ಸ್ ಇನ್ ಫ್ಯಾರೆಡ್. ಸೊ FR ಈಸ್ ಈಕ್ವಲ್ ಟು 1/2π√LC. ದಿಸ್ ಇಸ್ ಅ ಫಾರ್ಮುಲಾ ಫಾರ್ ರೆಸೋನೆನ್ಸ್ ಫ್ರೀಕ್ವೆನ್ಸಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ರೆಸೋನೆನ್ಸಲ್ಲೂ 2 ಟೈಪ್ಸ್ ಇದೆ, ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ ಮತ್ತು ಪ್ಯಾರಲ್ ರೆಸೋನೆಂಟ್ ಸರ್ಕ್ಯೂಟ್. ಓಕೆ, ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟಲ್ಲಿ ಏನಿರುತ್ತೆ ಅಂದರೆ ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್ ಆ್ಯಂಡ್ ಇಂಪಿಡೆನ್ಸ್ ವಿಲ್ ಬಿ ಮಿನಿಮಮ್. ನೋಡಿ, ದ ಸೀರೀಸ್ RLC ಸರ್ಕ್ಯೂಟ್ ಇನ್ ವಿಚ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ಇಂಡಕ್ಟಿವ್ ಆ್ಯಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸಸ್ ಆರ್ ಎಕ್ಸಾಕ್ಟ್ಲಿ ಈಕ್ವಲ್ ಇಸ್ ಕಾಲ್ಡ್ ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್. ಆಯಿತಾ, ಇದರಲ್ಲಿ ಇಂಪಿಡೆನ್ಸ್ ಫಾರ್ಮುಲಾ
ಈ ಫಾರ್ಮುಲಾ ಕೊಟ್ಟಿರ್ತಾರೆ. Z ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಆಯಿತಾ? ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್, ದಿಸ್ ಇಸ್ ಅ ಕಾಂಬಿನೇಷನ್ ಫಾರ್ ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್. ಆಯಿತಾ? ರೆಸೋನೆನ್ಸಲ್ಲಿ ಇಂಪಿಡೆನ್ಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್. ಹಿಯರ್ ಫಾರ್ಮುಲಾ ಈಸ್ ಈಕ್ವಲ್ ಟು Z ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ. ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟಲ್ಲಿ ಇಂಪಿಡೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ Z ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಎಕ್ಸ್ ಎಲ್ ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಎಕ್ಸ್ ಸಿ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ನೆಕ್ಸ್ಟ್, ಇಂಪಾರ್ಟೆಂಟ್ ಅಪ್ಲಿಕೇಶನ್ಸು ಅಥವಾ ಇಂಪಾರ್ಟೆಂಟ್ ಸ್ಪೆಸಿಫಿಕೇಷನ್ಸ್ ಆಫ್ ಸೀರೀಸ್ ರೆಸೋನೆನ್ಸ್ ನೋಡ್ಕೊಳ್ಳೋಣ. ಇದರಲ್ಲಿ ಮಿನಿಮಮ್ ಇಂಪಿಡೆನ್ಸ್ ಇರುತ್ತೆ. ಆಯಿತಾ? ಸೀರೀಸ್ ರೆಸೋನೆನ್ಸಲ್ಲಿ ಮಿನಿಮಮ್ ಇಂಪಿಡೆನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಕರೆಂಟ್ ಇರುತ್ತೆ. ಇಂಪಿಡೆನ್ಸ್ ಕಡಿಮೆ ಇದ್ದರೆ ಆ್ಯಸ್ ವಿ ನೋ ಯೂಶ್ವಲಿ ದ ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್. ಮತ್ತು ವೋಲ್ಟೇಜ್ ಆ್ಯಂಡ್ ಕರೆಂಟ್ ಏನಾಗಿರುತ್ತೆ ಅಂದರೆ ಇನ್ ಫೇಸ್ ಆಗಿರುತ್ತೆ. ಕಾಸ್ ಪೈ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ನೆಕ್ಸ್ಟ್, ದ ಅಮೌಂಟ್ ಆಫ್ ಸರ್ಕ್ಯೂಟ್ ಕರೆಂಟ್ ಟು ಡಿಪೆಂಡ್ ಫುಲ್ಲಿ ಆನ್ ದಿ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಆ್ಯಸ್ ವಿ ನೋ I ಈಸ್ ಈಕ್ವಲ್ ಟು V by R. I ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು 1 by R. ಆಯಿತಾ? ದಿಸ್ ಈಸ್ ದ ಸ್ಪೆಸಿಫಿಕೇಷನ್ಸ್ ಫಾರ್ ಸೀರೀಸ್ ರೆಸೋನೆನ್ಸ್ ಸರ್ಕ್ಯೂಟ್. ಅಪ್ಲಿಕೇಶನ್ಸ್ ನೋಡ್ಕೊಳ್ಳೋಣ ಇದರದ್ದು. ನೋಡಿ, ಎ ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಕ್ಸೆಪ್ಟಾರ್ ಸರ್ಕ್ಯೂಟ್ಸ್. ಇದನ್ನು ಯಾವ ಸರ್ಕ್ಯೂಟ್ ಅಂತ ಕರೀತಾರೆ? ಸೀರೀಸ್ ರೆಸೋನೆನ್ಸ್ನ ಅಕ್ಸೆಪ್ಟಾರ್ ಸರ್ಕ್ಯೂಟ್. ಮತ್ತು ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಏರಿಯಲ್ ಸರ್ಕ್ಯೂಟ್ಸಲ್ಲಿ, IF ಟ್ಯೂನ್ಡ್ ಸರ್ಕ್ಯೂಟ್ಸಲ್ಲಿ ಅಥವಾ ಬ್ಯಾಂಡ್ ಪಾಸ್ ಸರ್ಕ್ಯೂಟ್ಸಲ್ಲಿ ನಾವು ಈ ಥರ ಸೀರೀಸ್ ರೆಸೋನೆನ್ಸ್ ಸರ್ಕ್ಯೂಟ್ಸ್ನ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೋಬೋದು. ನೋಟ್ ಮಾಡ್ಕೊಳ್ಳಿ, Z ಫಾರ್ಮುಲಾ ಏನು ಮತ್ತು ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ ಅಂದರೆ ಏನು, ಇನ್ನೊಂದು ಹೆಸರು ಏನು ಅಂದರೆ ಅಕ್ಸೆಪ್ಟಾರ್ ಸರ್ಕ್ಯೂಟ್ ಆಲ್ಸೋ ಈಸ್ ದ ಕರೆಕ್ಟ್ ಆನ್ಸರ್. ಅಪ್ಲಿಕೇಶನ್ಸ್ ಏರಿಯಲ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾರೆ, IF ಟ್ಯೂನ್ಡ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾರೆ ಮತ್ತು ಬ್ಯಾಂಡ್ ಪಾಸ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಈಗ ಪ್ಯಾರಲ್ ಕಾಂಬಿನೇಷನ್. ಈಗ ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ ನೋಡಿದ್ರಿ, ಈಗ ಪ್ಯಾರಲ್ ರೆಸೋನೆಂಟ್ ಸರ್ಕ್ಯೂಟ್ ನೋಡ್ಕೊಳ್ಳೋಣ. ನೋಡಿ, ಪ್ಯಾರಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಇದಕ್ಕೆ ಇಂಪಿಡೆನ್ಸ್ ಫಾರ್ಮುಲಾ ಬಂದುಬಿಟ್ಟು ಈ ಥರ ಕೊಟ್ಟಿರ್ತಾರೆ. ನೋಡಿ, ZL ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ XL ಸ್ಕ್ವೇರ್ ಆ್ಯಂಡ್ ZC is the impedance of the capacitor branch. Okay, this is a formula. Simplified formula ಬಂದ್ಬಿಟ್ಟು ZT ಫಾರ್ಮುಲಾ ಬಂದುಬಿಟ್ಟು XL ಇಂಟು XL ಬೈ R. ಯಾವಾಗ ಜಸ್ಟ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಕೊಟ್ಟಿದ್ರೆ, ಕೆಪಾಸಿಟಿವ್ ರಿಯಾಕ್ಟೆನ್ಸು ಕನ್ಸಿಡರೇಷನ್ಗೆ ಬಂದರೆ ZT ಈಸ್ ಈಕ್ವಲ್ ಟು XC ಇಂಟು XC ಬೈ R ಅಂತಲೂ ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಫಾರ್ಮುಲಾ ಬಂದುಬಿಟ್ಟು ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ Q ಇಂಟು XL. Q ಅಂದರೆ ಚಾರ್ಜ್ ಇನ್ ಕೂಲಮ್ಸ್, XL ಅಂದರೆ ಇಂಡಕ್ಟೆನ್ಸ್ ಇನ್ ಹೆನ್ರೀಸ್. ಆಯಿತಾ? ನೆಕ್ಸ್ಟ್, ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ಗೆ ಅಕ್ಸೆಪ್ಟಾರ್ ಸರ್ಕ್ಯೂಟ್ ಅಂತ ಹೆಸರಿತ್ತು. ಪ್ಯಾರಲ್ ರೆಸೋನೆಂಟ್ ಸರ್ಕ್ಯೂಟ್ಗೆ ರಿಜೆಕ್ಟರ್, ಇನ್ನೊಂದು ಹೆಸರು ಏನು, ರಿಜೆಕ್ಟರ್. ಮತ್ತು ಇದ್ರದ್ದು ಸ್ಪೆಸಿಫಿಕೇಷನ್ಸ್ ನೋಡ್ಕೊಳ್ಳೋಣ. ಸೀರೀಸ್ ರೆಸೋನೆನ್ಸಲ್ಲಿ ಮಿನಿಮಮ್ ಇಂಪಿಡೆನ್ಸ್ ಇತ್ತು ಮತ್ತು ಮ್ಯಾಕ್ಸಿಮಮ್ ಕರೆಂಟ್ ಇತ್ತು. ಆದರೆ ಪ್ಯಾರಲಲ್ಲಿ ಮ್ಯಾಕ್ಸಿಮಮ್ ಇಂಪಿಡೆನ್ಸ್ ಇರುತ್ತೆ, ಮಿನಿಮಮ್ ಸರ್ಕ್ಯೂಟ್ ಕರೆಂಟ್ ಇರುತ್ತೆ, ವೋಲ್ಟೇಜ್ ಆ್ಯಂಡ್ ಕರೆಂಟ್ ಟು ಬಿ ಇನ್ ಫೇಸ್. ಆಯಿತಾ? ಅದರಲ್ಲೂ ಸೀರೀಸ್ ಕಾಂಬಿನೇಷನಲ್ಲೂ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ಫೇಸ್ ಇತ್ತು. ದಟ್ ಈಸ್ ನಥಿಂಗ್ ಬಟ್ ಕಾಸ್ ಪೈ ಈಸ್ ಈಕ್ವಲ್ ಟು 1. ಇನ್ ದಿಸ್ ಕೇಸ್ ಆಲ್ಸೋ ದ ಅಮೌಂಟ್ ಆಫ್ in this case also voltage and current to be in phase. ಆಯಿತಾ? ನೆಕ್ಸ್ಟ್, ಅದರಲ್ಲಿ I ಫಾರ್ಮುಲಾ ಈಸ್ ಈಕ್ವಲ್ ಟು 1 by R ಇದು ಸೀರೀಸ್ ಕಾಂಬಿನೇಷನಲ್ಲಿ. ಇದರಲ್ಲಿ I ಅಂತ ಹೇಳಿದ್ರೆ E ಇಂಟು C ಇಂಟು R by L. Okay, the amount of circuit current to depend on impedance and Z is equal to L by CR. So current formula is I is equal to E into C into R by L. Okay, ಪ್ಲೀಸ್ ಇದು ಎಲ್ಲ ಇಂಪಾರ್ಟೆಂಟ್ ಸ್ಟ್ರೇಟ್ ಫಾರ್ವರ್ಡ್ ಫಾರ್ಮುಲೇಸ್ ನಾನು ಶೇರ್ ಮಾಡ್ತಿರೋದು ನಿಮ್ಮ ಜೊತೆ. ನಾನು ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಐ ಕಾಂಟ್ ಎಕ್ಸ್ಪ್ಲೇನ್ ಬಿಕಾಸ್ ಎಕ್ಸಾಮ್ಸ್ ಹತ್ರ ಬರ್ತಿರೋದ್ರಿಂದ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನಾನು ಬೇಸಿಕ್ಕಾಗಿ ಸ್ಟ್ರೇಟ್ ಇರುವಂಥ ಕ್ವೆಶನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಓದ್ಕೊಳ್ಳೋಕ್ಕೂ ಮತ್ತು ಪಾಯಿಂಟ್ಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಒನ್ಸ್ ದ ಎಕ್ಸಾಮ್ಸ್ ಗೆಟ್ ಕಂಪ್ಲೀಟೆಡ್ ಐ ವುಡ್ ಲವ್ ಟು ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಆಗೋ ಥರ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಜಸ್ಟ್ ಬೇಸಿಕ್ನ ನೋಡ್ಕೊಳ್ಳಿ. ಆಯಿತಾ?
ನೆಕ್ಸ್ಟ್ ಈಗ ಅಪ್ಲಿಕೇಶನ್ಸ್ ಅಥವಾ ಯೂಸಸ್ ಆಫ್ ಪ್ಯಾರಲ್ ರೆಸೊನೆಂಟ್ ಸರ್ಕ್ಯೂಟ್ ನೋಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಸಿಂಬಲ್ಸ್ IF ಟ್ರ್ಯಾಪಲ್ಲಿ ಯೂಸ್ ಮಾಡ್ಬೋದು, ಕಲೆಕ್ಟರ್ ಲೋಡಲ್ಲಿ ಯೂಸ್ ಮಾಡ್ಬೋದು, ಅಥವಾ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಸಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಆ್ಯಸ್ ಎ ಕಲೆಕ್ಟರ್ ಲೋಡ್ ಇನ್ IF ಆಂಪ್ಲಿಫೈಯರ್ಸ್, ಆ್ಯಸ್ ಎ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಸರ್ಕ್ಯೂಟ್ಸ್, ಆ್ಯಸ್ ಎ ಟ್ಯಾಂಕ್ ಸರ್ಕ್ಯೂಟ್ ಇನ್ ಆಸಿಲೇಟರ್. ಇದು ಅಪ್ಲಿಕೇಶನ್ಸ್ ಆಫ್ ಅಥವಾ ಯೂಸಸ್ ಆಫ್ ಪ್ಯಾರಲ್ ರೆಸೊನೆಂಟ್ ಸರ್ಕ್ಯೂಟ್. ಓಕೆ, ನೋಟ್ ಮಾಡ್ಕೊಳ್ಳಿ. IF ಟ್ರ್ಯಾಪ್, ಕಲೆಕ್ಟರ್ ಲೋಡ್ ಅಥವಾ ಬ್ಯಾಂಡ್ ಪಾಸ್ ಫಿಲ್ಟರ್, ಕಲೆಕ್ಟರ್ ಲೋಡ್ ಇನ್ IF ಆಂಪ್ಲಿಫೈಯರ್ಸ್, ಟ್ಯಾಂಕ್ ಸರ್ಕ್ಯೂಟ್ಸಲ್ಲಿ ಎಲ್ಲ ಯೂಸ್ ಮಾಡ್ತಾರೆ ಅಂತ ನೋಟ್ ಮಾಡ್ಕೊಳ್ಳಿ. ಈಗ ಎಲ್ಲ ಪ್ಯಾಸಿವ್ ಕಾಂಪೊನೆಂಟ್ಸ್ ನೋಡಿದ್ರೆ ನಾವು ರೆಸಿಸ್ಟರ್, ಕೆಪಾಸಿಟರ್ ಮತ್ತು ಇಂಡಕ್ಟರ್. ಈಗ ಟ್ರಾನ್ಸ್ಫಾರ್ಮರ್ ಬಗ್ಗೆ ಬ್ರೀಫಾಗಿ ಡಿಸ್ಕಷನ್ ಮತ್ತು ಅದರ ಮೇಲೆ ಫಾರ್ಮುಲೇಸ್ ಹೇಳ್ತೀನಿ. ನೋಡಿ, ಫಸ್ಟ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು ಅರ್ಥ ಮಾಡ್ಕೋಬೇಕು. ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸ್ಟ್ಯಾಟಿಕ್ ಡಿವೈಸ್. ಇದು ಎಲೆಕ್ಟ್ರಿಕಲ್ ಎನರ್ಜಿನ ಒಂದು AC ಸರ್ಕ್ಯೂಟಿಂದ ಇನ್ನೊಂದು AC ಸರ್ಕ್ಯೂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇದಕ್ಕೆ ನಾವು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀರಿ. ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ, ದಿಸ್ ಇಸ್ ಅ ಡೈರೆಕ್ಟ್ ಕ್ವೆಶನ್. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಆಯಿತಾ, ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಯಾವುದು, ಟ್ರಾನ್ಸ್ಫಾರ್ಮರ್. ಮತ್ತು ಟ್ರಾನ್ಸ್ಫಾರ್ಮರ್ ಕ್ಯಾನ್ ವರ್ಕ್ ಆನ್ AC ಒನ್ಲಿ, ನಾಟ್ ಆನ್ DC. ವರ್ಕಿಂಗ್ ಪ್ರಿನ್ಸಿಪಲ್ದು ಟ್ರಾನ್ಸ್ಫಾರ್ಮರ್ದು ಬಂದು ಇದು AC-ನಲ್ಲಿ ಮಾತ್ರ ವರ್ಕ್ ಆಗುತ್ತೆ, DC-ನಲ್ಲಿ ವರ್ಕ್ ಆಗೋದಿಲ್ಲ. ಆಯಿತಾ, ದಿಸ್ ಈಸ್ ದ ಇಂಪಾರ್ಟೆಂಟ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಟ್ರಾನ್ಸ್ಫಾರ್ಮರ್. ಆ್ಯಸ್ ವಿ ನೋ, ಟ್ರಾನ್ಸ್ಫಾರ್ಮರಲ್ಲಿ 2 ವೈಂಡಿಂಗ್ಸ್ ಇರುತ್ತೆ. ನೋಡಿ, ಫಸ್ಟ್ ಪ್ರೈಮರಿ ವೈಂಡಿಂಗ್ ಇರುತ್ತೆ, ಇನ್ನೊಂದು ಸೆಕೆಂಡ್ರಿ ವೈಂಡಿಂಗ್ ಇರುತ್ತೆ. ಬೇಸಿಸ್ ಆನ್ ದೀಸ್ ಎಷ್ಟು ನಂಬರ್ ಆಫ್ ಟರ್ನ್ಸ್ ಆಫ್ ಲೈಕ್ ಕಾಯಿಲ್ಸಲ್ಲಿ ಎಷ್ಟು ಟರ್ನ್ಸ್ ಇದೆ, ಬೇಸ್ಡ್ ಆನ್ ದಟ್ ನಾವು ಡಿಫೈನ್ ಮಾಡ್ಬೋದು. ಲೈಕ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಾ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಾ ಅಂತ. ಇದರಲ್ಲಿ ಪ್ರೈಮರಿಯಲ್ಲಿ ಜಾಸ್ತಿ ಟರ್ನ್ಸ್ ಇದ್ದರೆ ಅದಕ್ಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಅಕಸ್ಮಾತ್ ಸೆಕೆಂಡ್ರಿನಲ್ಲಿ ಕಡಿಮೆ ಇದ್ದು ಪ್ರೈಮರಿನಲ್ಲಿ ಜಾಸ್ತಿ ಇದ್ದರೆ ಅದಕ್ಕೆ ಸ್ಟೆಪ್ ಅಪ್ ಅಂತ ಕರೀತಾರೆ. ಸೆಕೆಂಡ್ರಿನಲ್ಲಿ ಜಾಸ್ತಿ ಇದ್ದು ಪ್ರೈಮರಿನಲ್ಲಿ ಕಡಿಮೆ ಇದ್ದರೆ ಅದಕ್ಕೆ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತೀರಿ. ಸೊ ದಿಸ್ ಇಸ್ ಅ ಬ್ರೀಫ್ ಓವರ್ ವ್ಯೂ ಆಫ್ ದ ಟ್ರಾನ್ಸ್ಫಾರ್ಮರ್. ಇದರಲ್ಲಿ ಫರ್ದರ್ ನಾವು ಇಂಪಾರ್ಟೆಂಟ್ ಫಾರ್ಮುಲಾಸ್ ನೋಡ್ಕೊಳ್ಳೋಣ. ನೋಡಿ, ಇಂಪಾರ್ಟೆಂಟ್ ಫಾರ್ಮುಲಾ ಬಂದುಬಿಟ್ಟು ಟರ್ನ್ಸ್ ರೇಷಿಯೋ. ಇದು ಇಂಪಾರ್ಟೆಂಟ್ ಫಾರ್ಮುಲಾ ಬೇಸ್ಡ್ ಆನ್ ದಿಸ್ 2-3 ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ಟರ್ನ್ಸ್ ರೇಷಿಯೋ ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಪ್ರೈಮರಿ ಟು ದ ಸೆಕೆಂಡ್ರಿ ವೈಂಡಿಂಗ್ ಇಸ್ ಕಾಲ್ಡ್ ಟರ್ನ್ಸ್ ರೇಷಿಯೋ ಅಥವಾ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂತ ಕರೀತಾರೆ. ನೋಡಿ, ಫಾರ್ಮುಲಾ ಯಾವುದು ಅಂದರೆ NS/NP is equal to ES/EP, ದಟ್ ಈಸ್ ಈಕ್ವಲ್ ಟು K. NP ಅಂದರೆ ನಂಬರ್ ಆಫ್ ಟರ್ನ್ಸ್. ಪ್ರೈಮರಿನಲ್ಲಿ ಎಷ್ಟು ನಂಬರ್ ಆಫ್ ಟರ್ನ್ಸ್ ಇದೆ ಅದಕ್ಕೆ NP ಅಂತ ಕರೀತಾರೆ. ಸೆಕೆಂಡ್ರಿನಲ್ಲಿ ನಂಬರ್ ಆಫ್ ಎಷ್ಟು ಟರ್ನ್ಸ್ ಇದೆ ಅದನ್ನು ಸೆಕೆಂಡ್ರಿ ಅಂತ ಕರೀತಾರೆ. EP ಅಂದರೆ ಪ್ರೈಮರಿ ವೋಲ್ಟೇಜ್, ES ಅಂದರೆ ಸೆಕೆಂಡ್ರಿ ವೋಲ್ಟೇಜ್, KA ಅಂದರೆ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಥವಾ ಟರ್ನ್ಸ್ ರೇಷಿಯೋ ಅಂತ ಕರೀತಾರೆ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಫಾರ್ಮುಲಾ. NS/NP is equal to ES/EP is equal to K. ಕರೆಂಟ್ ಟು ಕನ್ಸಿಡರೇಷನ್ಗೆ ಬಂದರೆ ಯಾವ ಥರ ಕೊಡ್ತಾರೆ ಅಂದರೆ NS/NP is equal to ES/EP is equal to IP/IS is equal to K. ಕರೆಂಟು ಸಹ ಕನ್ಸಿಡರೇಷನ್ಗೆ ತೊಗೊಂಡ್ರೆ ಫಸ್ಟ್ ಪ್ರೈಮರಿ ಕರೆಂಟ್ ಬರುತ್ತೆ, ನೆಕ್ಸ್ಟ್ ಸೆಕೆಂಡ್ರಿ ಕರೆಂಟ್. IP/IS is equal to Z. ಓಕೆ, ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಟರ್ನ್ಸ್ ರೇಷಿಯೋ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಫಾರ್ಮುಲಾ ನೋಡ್ಕೊಳ್ಳೋಣ. N is equal to P0/Pi. ಆಯಿತಾ, ಇನ್ ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ 100 ಯೂಸ್ ಮಾಡ್ಕೋಬೇಕಿಲ್ಲಿ. P0 ಅಂದರೆ ಪವರ್, ಔಟ್ಪುಟ್ ಪವರ್. Pi ಅಂದರೆ ಇನ್ಪುಟ್ ಪವರ್. N ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ. ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಡೈರೆಕ್ಟ್ ಕ್ವೆಶನ್ ಕೇಳಿದ್ರೆ ಸಿಂಬಲ್ ಬಂದುಬಿಟ್ಟು N is equal to P0 ಔಟ್ಪುಟ್ ಪವರ್ ಬೈ ಇನ್ಪುಟ್ ಪವರ್ ಇಂಟು 100. ಆಯಿತಾ, ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ. ಇಂಪಾರ್ಟೆಂಟ್ ಟಾಪಿಕ್ ನೋಡ್ಕೊಳ್ಳೋಣ, ಪವರ್ ಫ್ಯಾಕ್ಟರ್ ಅಂದರೆ ಏನು ಅಂತ. ಇನ್ AC ಸರ್ಕ್ಯೂಟ್ಸ್ ದ ರೇಷಿಯೋ ಆಫ್ ಆ್ಯಕ್ಚುಯಲ್ ಪವರ್ ಟು ದಿ ಅಪರೆಂಟ್ ಪವರ್ ಇಸ್ ಕಾಲ್ಡ್ ಪವರ್ ಫ್ಯಾಕ್ಟರ್. ಆ್ಯಕ್ಚುಯಲ್ ಪವರ್ ಬೈ ಅಪರೆಂಟ್ ಪವರ್ನ ಏನಂತ ಕರೀತಾರೆ, ಪವರ್ ಫ್ಯಾಕ್ಟರ್ ಅಂತ ಕರೀತಾರೆ. ಇದು ಆ್ಯಕ್ಚುಯಲ್ ಪವರ್ ಬದಲು ರಿಯಲ್ ಪವರ್ ಅಂತ ಸಹ ಕೇಳ್ಬೋದು. ಲೈಕ್ ರಿಯಲ್ ಪವರ್ ಬೈ ಅಪರೆಂಟ್ ಪವರ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಪವರ್ ಫ್ಯಾಕ್ಟರ್. ಇವಾಗ ಫಾರ್ಮುಲಾ ನೋಡ್ಕೊಳ್ಳೋಣ. PF ಅಂದರೆ ಪವರ್ ಫ್ಯಾಕ್ಟರ್, V ಇಂಟು I cos pi by VI. ದಿಸ್ ಇಸ್ ಅ ಫಾರ್ಮುಲಾ. V ಇಂಟು I cos pi by VI. ಇವಾಗ VI ಕ್ಯಾನ್ಸಲ್ ಮಾಡಿದ್ರೆ ಜಸ್ಟ್ ನಮಗೆ cos pi ಉಳಿಯುತ್ತೆ. PF ಈಸ್ ನಥಿಂಗ್ ಬಟ್ cos pi. Cos pi is nothing but R/Z. R in resistance in ohm, Z ಅಂದರೆ impedance.
ನೋಡಿ ಇಲ್ಲಿ ಕೊಟ್ಟಿದ್ದಾರೆ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಇನ್ ಓಮ್ಸ್, ಝೆಡ್ ಅಂದರೆ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಇನ್ ಓಮ್ಸ್ ಆಯಿತಾ. ಕಾಸ್ ಪೈ ಇಸ್ ನಥಿಂಗ್ ಬಟ್ ದ ಕೊಸೈನ್ ಆಫ್ ದ ಫೇಸ್ ಆ್ಯಂಗಲ್ ಬಿಟ್ವೀನ್ ದ ವೋಲ್ಟೇಜ್ ಆ್ಯಂಡ್ ದಿ ಕರೆಂಟ್. ಸೊ ಇದು ನೋಟ್ ಮಾಡ್ಕೊಳ್ಳಿ. ಪವರ್ ಫ್ಯಾಕ್ಟರ್ ಫಾರ್ಮುಲಾ ಕೇಳಿದ್ರೆ ಯಾವ ಥರ ಯೂಸ್ ಮಾಡ್ಬೋದು, ಪಿ ಎಫ್ ಇಸ್ ಈಕ್ವಲ್ ಟು ಆರ್ ಬೈ ಝೆಡ್. ಇನ್ನೂ ಫಾರ್ಮುಲಾ ಇದೆಯಲ್ಲ ಪವರ್ದು, ಅದು ನೋಡ್ಕೊಳ್ಳಿ. ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ, ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ into r, p is equal to v square by r. This is all, these three formulas are also important. ಯಾವಾಗ ಲೈಕ್ ಕಾಸ್ ಪೈ ಈ ಥರ ಕ್ವಶನ್ ಕೇಳಿದ್ರೆ ನೀವು ಪಿ ಎಫ್ ಇಸ್ ಈಕ್ವಲ್ ಟು ಆರ್ ಬೈ ಝೆಡ್ ಅಂತ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಪವರ್ ಬೈ ಅಪೆರೆಂಟ್ ಪವರ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪವರ್ ಫ್ಯಾಕ್ಟರ್ ಕ್ಯಾನ್ ಬಿ ಯೂನಿಟಿ ಆಯಿತಾ. ದಟ್ ಈಸ್ 1 ಆ್ಯಂಡ್ ಇಟ್ ಹ್ಯಾಸ್ ನೋ ಯೂನಿಟ್. ಪವರ್ ಫ್ಯಾಕ್ಟರ್ಗೆ ಏನು ಯೂನಿಟ್ ಇಲ್ಲ ಆಯಿತಾ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪವರ್ ಫ್ಯಾಕ್ಟರ್ ಎಷ್ಟು ಅಂತ ಹೇಳಿದ್ರೆ ಯೂನಿಟಿ, ದಟ್ ಈಸ್ ನಥಿಂಗ್ ಬಟ್ 1. ಓಕೆ, ಪವರ್ ಫ್ಯಾಕ್ಟರಲ್ಲೂ 3 ಟೈಪ್ಸ್ ಇದೆ. ಯೂನಿಟಿ ಪವರ್ ಫ್ಯಾಕ್ಟರ್, ಲೀಡಿಂಗ್ ಪವರ್ ಫ್ಯಾಕ್ಟರ್ ಮತ್ತು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಯೂನಿಟಿ ಅಂತ ಹೇಳಿದ್ರೆ ಎಕ್ಸ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಆಗಿರುತ್ತೆ. ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇಸ್ ಈಕ್ವಲ್ ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಓಕೆ, ನೆಕ್ಸ್ಟ್ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಕೆಪಾಸಿಟಿವ್ ರಿಯಾಕ್ಟೆನ್ಸು ಗ್ರೇಟರ್ ದ್ಯಾನ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಗಿರುತ್ತೆ. ಇದಕ್ಕೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತ ಕರೀತಾರೆ. ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಲೆಸ್ಸರ್ ದ್ಯಾನ್ ದಿ ಇಂಡಕ್ಟಿವ್ ರಿಯಾಕ್ಟೆನ್ಸ್. ನೋಟ್ ಡೌನ್ ದಿಸ್. ಯೂನಿಟಿ ಪವರ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಎಲ್. ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಸಿ ಇಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎಲ್. ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಸಿ ಇಸ್ ಲೆಸ್ ದ್ಯಾನ್ ಎಕ್ಸ್ ಎಲ್. ಈಗ ಲೈಕ್ ಎಮ್ ಸಿ ಕ್ಯೂಸ್ ನೋಡ್ಕೊಳ್ಳೋಣ. ಬೇಸಿಕ್ಕಾಗಿ ಟೆಸ್ಟ್ ಮಾಡೋಣ ನಾವು. ಲೈಕ್ ಈಗ ಓದಿರುವಂಥ ಕ್ವೆಶನ್ಸ್, ಓದಿರುವಂಥ ಟಾಪಿಕ್ಸ್ ಮೇಲೆ ನಾವು ಯಾವ ಥರ ಕವರ್ ಮಾಡ್ಬೋದು ಅಂತ. ಫಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಬೇಸಿಕ್ ಕವರ್ ಮಾಡ್ತೀನಿ ಇದರಲ್ಲಿ ಜಸ್ಟ್ ಅಷ್ಟೇ. ಟ್ರಾನ್ಸ್ಫಾರ್ಮರ್ ಈಸ್ ಎ ಡಿವೈಸ್ ಯೂಸ್ಡ್ ಟು, ಟ್ರಾನ್ಸ್ಫಾರ್ಮರ್ ಈಸ್ ಡಿವೈಸ್ ಯೂಸ್ಡ್ ಟು ಅಂತ ಕೇಳಿದ್ದಾರೆ. ಕನ್ವರ್ಟ್ ಎ ಸಿ ಇಂಟು ಡಿ ಸಿ, convert DC into AC, transfer electrical energy from one circuit to another without any direct connection, ಅಥವಾ change the frequency of the applied AC. ಟ್ರಾನ್ಸ್ಫಾರ್ಮರು ಈಸ್ ಎ ಸ್ಟ್ಯಾಟಿಕ್ ಡಿವೈಸ್. ಅದು ಎಲೆಕ್ಟ್ರಿಕಲ್ ಎನರ್ಜಿನ ಒಂದು ಸರ್ಕ್ಯೂಟಿಂದ ಇನ್ನೊಂದು ಸರ್ಕ್ಯೂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡೋದು. ಅದು ಯಾವ ಕನ್ವರ್ಷನು ಮಾಡಲ್ಲ ಆಯಿತಾ. ಅದರಿಂದ ಟ್ರಾನ್ಸ್ಫಾರ್ಮರ್ ಈಸ್ ಎ ಡಿವೈಸ್ ಯೂಸ್ಡ್ ಟು, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. Transfer electrical energy from one circuit to another circuit without any direct connection. Okay, next ನೋಡ್ಕೊಳ್ಳೋಣ. 3-phase transformer contains dash ಅಂತ ಕೇಳಿದ್ದಾರೆ. 1 primary and 3 secondary windings, 3 primary and 3 secondary windings, 3 primary and 1 secondary windings, 3 primary and 2 secondary windings. So as the name itself indicate ಮಾಡ್ತಿದೆ, 3-phase transformer ಅಲ್ಲಿ 3 primary windings ಇರುತ್ತೆ ಮತ್ತು 3 secondary windings present ಆಗಿರುತ್ತೆ. Next, in a transformer the winding to which electrical energy is supplied, ಎಲೆಕ್ಟ್ರಿಕಲ್ ಎನರ್ಜಿ ಯಾವ ವೈಂಡಿಂಗ್ಗೆ ಸಪ್ಲೈ ಮಾಡ್ತಿರೋದು ಅಂತ ಕ್ವೆಶನ್ ಕೇಳಿರೋದು. ಸೆಕೆಂಡ್ರಿ ವೈಂಡಿಂಗ್, ಮೇನ್ ವೈಂಡಿಂಗ್, ಪ್ರೈಮರಿ ವೈಂಡಿಂಗ್ ಅಥವಾ ಆಕ್ಸಿಲರಿ ವೈಂಡಿಂಗ್. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಪ್ರೈಮರಿ ವೈಂಡಿಂಗ್ಗೆ ಕೊಡೋದು ಆಯಿತಾ. ನೆಕ್ಸ್ಟ್, ದ ಟ್ರಾನ್ಸ್ಫಾರ್ಮರ್ ಇನ್ ವಿಚ್ ದ ಸೆಕೆಂಡ್ರಿ ವೋಲ್ಟೇಜ್ ಈಸ್ ಲೆಸ್ಸರ್ ದ್ಯಾನ್ ದ ಪ್ರೈಮರಿ ವೋಲ್ಟೇಜ್. ಸೆಕೆಂಡ್ರಿ ವೋಲ್ಟೇಜ್ ಬಂದುಬಿಟ್ಟು ಲೆಸ್ಸರ್ ದ್ಯಾನ್ ದ primary voltage ಇದೆ. The transformer in which the secondary voltage is lesser than the primary voltage is called which transformer ಅಂತ ಕೇಳಿರೋದು. that is step down transformer. ನೋಡಿ ಇದರಲ್ಲಿ ಸೆಕೆಂಡ್ರಿ, ಪ್ರೈಮರಿನಲ್ಲಿ ಜಾಸ್ತಿ ಕಾಯಿಲ್ಸ್ ಪ್ರೆಸೆಂಟ್ ಆಗಿರುತ್ತೆ, ಸೆಕೆಂಡ್ರಿನಲ್ಲಿ ಕಡಿಮೆ ಇದೆ. ಅದಕ್ಕೆ ಏನಂತ ಕರೀತಾರೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆ, ಅಕಸ್ಮಾತ್ ಇಲ್ಲಿ ಕಡಿಮೆ ಇದ್ದು ಇಲ್ಲಿ ಜಾಸ್ತಿ ಇದ್ದರೆ ಅದನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಸೊ ಆನ್ಸರ್ ವಿಲ್ ಬಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್, ಎ ಟ್ರಾನ್ಸ್ಫಾರ್ಮರ್ ಇನ್ ವಿಚ್ ದ ಸೆಕೆಂಡ್ರಿ ವೋಲ್ಟೇಜ್ ಇಸ್ ಸೇಮ್ ಆ್ಯಸ್ ದ ಪ್ರೈಮರಿ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆಟೋ ಟ್ರಾನ್ಸ್ಫಾರ್ಮರ್, ಕರೆಂಟ್ ಟ್ರಾನ್ಸ್ಫಾರ್ಮರ್, ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅಥವಾ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಆಯಿತಾ. ನೋಡಿ, ಪ್ರೈಮರಿ ವೋಲ್ಟೇಜ್ದು ಮತ್ತು ಸೆಕೆಂಡ್ರಿ ವೋಲ್ಟೇಜು ಸೇಮ್ ಇರುತ್ತೆ. ಅದಕ್ಕೆ ಯಾವ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ ಅಂದರೆ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್. Okay, next, if the input power is equal to the output power, the transformer is said to be, input power ಬಂದ್ಬಿಟ್ಟು ಅಂದರೆ
ಪಿ ನಾಟ್ ಈಸ್ ಈಕ್ವಲ್ ಟು ಪಿ ಐ ಆಗಿದ್ದರೆ, ಔಟ್ಪುಟ್ ಪವರು ಮತ್ತು ಇನ್ಪುಟ್ ಪವರ್ ಸೇಮ್ ಇದ್ದರೆ ಅದು ಯಾವ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ ಅಂತ. ಆ್ಯಂಡ್ ಐಸೋಲೇಟೆಡ್ ಟ್ರಾನ್ಸ್ಫಾರ್ಮರ್, ಆ್ಯಂಡ್ ಐಡಿಯಲ್ ಟ್ರಾನ್ಸ್ಫಾರ್ಮರ್, ಆಡಿಯೋ ಟ್ರಾನ್ಸ್ಫಾರ್ಮರ್ ಅಥವಾ ನನ್ ಆಫ್ ದಿ ಅಬವ್. ಸೊ ಆನ್ಸರ್ ಬಂದುಬಿಟ್ಟು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. Next, the ratio of output power to the input power for a transformer is termed as we ನಾವು ನೋಡಿದ್ರಿ ನಾವು ಎಫಿಷಿಯನ್ಸಿ ಎನ್ ಇ ಅಥವಾ ಈಟಾ ಅಥವಾ ಎನ್ ಈಸ್ ಈಕ್ವಲ್ ಟು ಪಿ ನಾಟ್ ಬೈ ಪಿ ಐ ಅಂತ ಕೇಳಿದ್ರಲ್ಲ, ಅದು ಏನು ಡಿಫೈನ್ ಮಾಡಿದ್ರು, ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್, ದ ರೇಷಿಯೋ ಆಫ್ ದ ಔಟ್ಪುಟ್ ಪವರ್ ಟು ದಿ ಇನ್ಪುಟ್ ಪವರ್ನ ಏನಂತ ಕರೀತಾರೆ, ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್. N is equal to P naught by Pi into 100. This is a formula for efficiency. ನೆಕ್ಸ್ಟ್ ಈಗ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಫಾರ್ಮುಲಾ ನಾನು ಹೇಳಿಲ್ಲ, ಇದ್ರೆ ಹೇಳ್ತೀನಿ ನೋಡಿ. ಇದಕ್ಕೆ ಫಾರ್ಮುಲಾ ಬಂದುಬಿಟ್ಟು ವಿ ಆರ್ ಇನ್ ಪರ್ಸೆಂಟೇಜ್, ವಿ ನೋ ಲೋಡ್, ಎನ್ ಎಲ್ ಅಂದರೆ ನೋ ಲೋಡ್, ಮೈನಸ್ ವಿ ಎಫ್ ಎಲ್ ಅಂದರೆ ಫುಲ್ ಲೋಡ್ ಬೈ ವಿ ಎಫ್ ಎಲ್ ಇಂಟು 100. ಇದು ಫಾರ್ಮುಲಾ ಫಾರ್ ವೋಲ್ಟೇಜ್ ರೆಗ್ಯುಲೇಷನ್ ಇನ್ ಎ ಟ್ರಾನ್ಸ್ಫಾರ್ಮರ್. ಪ್ಲೀಸ್ ನೋಟ್ ಡೌನ್ ದಿಸ್. ನಾನು ಇದರಲ್ಲಿ ಎಲ್ಲ ಬೇಸಿಕ್ ಆಗಿರುವಂಥ ಡೈರೆಕ್ಟ್ ಈಕ್ವೇಷನ್ಸ್ ಮತ್ತು ಫಾರ್ಮುಲಾಸ್ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋನ ಗೋ ಥ್ರೂ ಆಗಿ. ಇನ್ನೂ ಎಕ್ಸಾಮ್ಸ್ ಲೈಕ್ ಸ್ವಲ್ಪ ದಿನವೇ ಇರೋದು, ನಾನು ಆದಷ್ಟು ಎಲ್ಲ ಬೇಸಿಕ್ಕು ಮತ್ತು ಫಾರ್ಮುಲೆ ಸ್ಟ್ರೇಟ್ ಕ್ವೆಶನ್ಸು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಟ್ ಡೂ ಮೋಟಿವೇಟ್ಸ್ ಮೀ. ಆ್ಯಂಡ್ ಪ್ಲೀಸ್ ಬೆಲ್ ದ ನೋಟಿಫಿಕೇಷನ್ ಬೈಲ್ ಐಕಾನ್ ಸಹ. ಯಾರಾದರೂ ಎಕ್ಸಾಮ್ಸ್ ಬರೀತಿದ್ರೆ ಪ್ಲೀಸ್, ನಾನು ವಿಡಿಯೋ ಶೇರ್ ಮಾಡಿದ್ದೀನಲ್ಲ ಹಾಲ್ ಟಿಕೆಟ್ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ, ಬೇರೆಯವ್ರಿಗೂ ಲೈಕ್ ಫಾರ್ವರ್ಡ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಲೈಕ್ ಬೇಗ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಇಂಡಿವಿಜುವಲ್ ಮೇಲ್ಸ್ಗೂ ಸಹ ಐ ಥಿಂಕ್ ಲೈಕ್ ಮೇಲ್ ಬಂದಿರ್ಬೋದು BMRCL ಇಂದ, ಅದರಿಂದನೂ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತಾ, ಈ ಮಿಕ್ಕಿರುವಂಥ 8 ಡೇಸಲ್ಲಿ ನಾವು ಎಲ್ಲ ಬೇಸಿಕ್ ಟಾಪಿಕ್ಸ್ನ ಕವರ್ ಮಾಡಿ ಎಕ್ಸಾಮ್ಸ್ ಪರ್ಪಸ್ಗೆ ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ ಅಂತ ಬೇಸ್ಡ್ ಆ ಒಂದು ಪಾಯಿಂಟೇ ನಾನು ಮೈಂಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಏನಾದರೂ ಲೈಕ್ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಡೂ ಕಮೆಂಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವುಡ್ ರೆಕ್ಟಿಫೈ ದಟ್. ಸೊ ಥ್ಯಾಂಕ್ ಯು. ಮೀಟ್ ಯು ಇನ್ ದ ನೆಕ್ಸ್ಟ್ video.